ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ಜಯಭೇರಿಯನ್ನ ಬಾರಿಸಿದೆ. ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾಗೆ ಜಯಭೇರಿ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅಂತಿಮ ಟೆಸ್ಟ್ ಪಂದ್ಯ ನಡೆದಿತ್ತು. ಇನ್ನು 5ನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾಗೆ 6 ವಿಕೆಟ್ಗಳ ಜಯ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಭಾರತ 185 ಪಡ್ಕೊಂಡಿದ್ರೆ ಆಸ್ಟ್ರೇಲಿಯಾ 180 ಪಡ್ಕೊಂಡು ಜಯಭೇರಿಯನ್ನು ಬಾರಿಸಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ 157 ಪಡ್ಕೊಂಡಿದ್ರೆ ಆಸ್ಟ್ರೇಲಿಯಾ 162/4. ಇನ್ನು 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ 3-1 ಜಯವನ್ನ ಬಾರಿಸಿರುವಂಥದ್ದು. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಡೆಸ್ಕ್ ನಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಈಗ ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ಜಯಭೇರಿಯನ್ನ ಬಾರಿಸಿದೆ. ಭಾರತ ಟೀಂ ಎಲ್ಲಿ ಎಡುವುದು, ಸೋಲೋದಕ್ಕೆ ಕಾರಣಗಳೇನು? ಡಯಾನಾ, ಹೌದು. ಆಸ್ಟ್ರೇಲಿಯಾದ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ಜಯಭೇರಿಯನ್ನು ಸಾಧಿಸಿದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಮೊದಲ ಪಂದ್ಯದಲ್ಲಿ 185 ರನ್ಗಳಿಂದ ಗೆದ್ದಿತ್ತು. ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ 162 ರನ್ಗಳ ಮೂಲಕ ಭರ್ಜರಿ ಜಯಭೇರಿಯನ್ನು ಸಾಧಿಸಿತ್ತು ಡಯಾನಾ. ಇನ್ನು 3ನೇ ಪಂದ್ಯದಲ್ಲಿ ಡ್ರಾ ಆಗಿತ್ತು, ಡ್ರಾದಲ್ಲಿಯೇ ಅಂತ್ಯಗೊಂಡಿತ್ತು. ಆದ್ರೂ 4ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾವು ಗೆಲುವನ್ನ ಸಾಧಿಸಿತ್ತು ಡಯಾನಾ. ಆದ್ರೆ ಇದೀಗ 5ನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಸರಣಿ ಸಮಬಲದಲ್ಲಿ ಕೊನೆಗೊಳಿಸುವ ಇರಾದೆಯನ್ನ ಟೀಂ ಇಂಡಿಯಾ ಒಂದು ರೀತಿ ಆತಂಕಕ್ಕೆ ಈಡಾಗಿದೆ ಅನ್ಬೋದು ಡಯಾನಾ. ಓಕೆ, ಧನ್ಯವಾದಗಳು ಕೃಷ್ಣ ಹೆಚ್ಚಿನ ಡೀಟೇಲ್ಸ್ಗೆ.